केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ. ಟಿಪ್ಪು ಪಬ್ಲಿಕ್ ಸ್ಕೂಲ್ ಮೈಸೂರು ಕಾರ್ಯದರ್ಶಿ ಸೈಯದ್ ಯೂನಸ್ ಮತ್ತು ಜಿಲ್ಲಾ ಸಂಚಾರಿ ನೇತ್ರ ಶಸ್ತ್ರಚಿಕಿತ್ಸಾ ಘಟಕ ಕೆಆರ್ ಆಸ್ಪತ್ರೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಸಾಮೂಹಿಕ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಯುನಿಟಿ ಚಾರಿಟೇಬಲ್ ಟ್ರಸ್ಟ್ ಮೈಸೂರು, ಸಹಾರ ಇಸ್ಲಾಮಿಯಾ ಟ್ರಸ್ಟ್, ಜಿಲ್ಲಾ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ ಕೆಆರ್ ಕಣ್ಣಿನ ಆಸ್ಪತ್ರೆ ಮೈಸೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರ. ಸ್ಥಳ ಟಿಪ್ಪು ಪಬ್ಲಿಕ್ ಸ್ಕೂಲ್, ಮಸ್ಜಿದ್ ಎ ಖೂಬಾ, ಮಸ್ಜಿದ್ ಎ ಅಮ್ಮಾರ್, ಮಸ್ಜಿದ್ ಎ ಜಕರಿಯಾ ಹತ್ತಿರ, ತರಕಾರಿ ಮಾರುಕಟ್ಟೆ ಪಕ್ಕ ರಸ್ತೆ, ಉದಯಗಿರಿ, ಮೈಸೂರು. ಬಿಪಿ ಮತ್ತು ಶುಗರ್ ಸಹ ಟೆಸ್ಟ್ ಮಾಡಲಾಗುತ್ತದೆ. ಈ ಶಿಬಿರದಲ್ಲಿ ಪರೀಕ್ಷಿಸಲಾಗುವ ಕೆಲವು ಕಣ್ಣಿನ ರೋಗಗಳು: ಕಣ್ಣಿನ ಪೊರೆ, ಗ್ಲಾಕೋಮಾ, ನೀರು ಸೋರುವಿಕೆ, ಕಣ್ಣಿನಲ್ಲಿ ಗೀಜು ಬರುವುದು, ಹತ್ತಿರ ಮತ್ತು ದೂರದೃಷ್ಟಿ ದೋಷ, ವಾರಿ ಕಂಡು, ಕಣ್ಣಿನಲ್ಲಿ ಬಿರುಕು ಉಂಟಾಗುವುದು, ರಾತ್ರಿ ಕುರುಡುತನ. 119ನೇ ಶಿಬಿರ. ಪೊರೆಯಿಂದ ಎಂದು ತೀರ್ಮಾನಿಸಲ್ಪಟ್ಟವರನ್ನು ಅದೇ ದಿನ ಮಧ್ಯಾಹ್ನ ಕೆಆರ್ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಗೆ ಕರೆದುಕೊಂಡು ಹೋಗಲಾಗುವುದು. ಅವರಿಗೆ ಊಟದ ವ್ಯವಸ್ಥೆ ಇರುತ್ತದೆ. ಬನ್ನಿ, ಉಚಿತವಾಗಿ ಆಪರೇಷನ್ ಮತ್ತು ಲೆನ್ಸ್ ಅಳವಡಿಸಲಾಗುವುದು. ಶಸ್ತ್ರಚಿಕಿತ್ಸೆಗಾಗಿ ಆಶಿಸಲ್ಪಡುವ ರೋಗಿಗಳು ಹೃದಯ ಮತ್ತು ರಕ್ತದ ಒತ್ತಡ, ಅಸ್ತಮಾ, ಸಕ್ಕರೆ ಕಾಯಿಲೆಗಳಿಂದ ನರಳುತ್ತಿದ್ದರೆ ಮುಂಚಿತವಾಗಿ ವೈದ್ಯರಿಂದ ಶಸ್ತ್ರಚಿಕಿತ್ಸೆಗೆ ಯಾವ ಅಡಚಣೆ ಇಲ್ಲವೆಂದು ಪ್ರಮಾಣ ಪತ್ರ ತಂದರೆ ಒಳ್ಳೆಯದು. ಹತ್ತಿರ ದೃಷ್ಟಿ, ದೂರದೃಷ್ಟಿ ಮುಂತಾದವುಗಳನ್ನು ಸೂಕ್ತವಾಗಿ ಪರೀಕ್ಷಿಸಿ ಶಿಬಿರ ನಡೆಯುವ ಸ್ಥಳದಲ್ಲಿಯೇ ಉತ್ತಮವಾದ ಕನ್ನಡಕಗಳನ್ನು ಕಡಿಮೆ ದರದಲ್ಲಿ ಕೊಡಲಾಗುವುದು. ದಯವಿಟ್ಟು ನಿಮ್ಮ ಮುಖಕ್ಕೆ ಮಾಸ್ಕ್ ಹಾಕಿ ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ಸೈಯದ್ ಯೂನಿಸ್ 9901480071. ಹೊರ ರೋಗಿಗಳು 110 ತಮ್ಮ ಕಣ್ಣಿನ ತಪಾಸಣೆ ಮತ್ತು ಸಾಮೂಹಿಕ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡಿರುತ್ತಾರೆ ಮತ್ತು 10 ಮಂದಿ ಜನರನ್ನು ಪೊರೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಜನಾಬ್ ಸೈಯದ್ ಯೂನಿಸ್ ಸಾಹೇಬ್, ಜನಾಬ್ ಮನ್ಸೂರ್ ಸೇಠ್ ಸಾಹೇಬ್, ಡಾಕ್ಟರ್ ಚೇತನ್ ಕುಮಾರ್, ನೂರ್ ಮೊಹಮ್ಮದ್ ಮರ್ಚೆಂಟ್, ನದೀಮ್ ಅಹಮದ್ ಶೇಖ್, ಶ್ರೀನಿವಾಸ್ ಆಸ್ಪತ್ರೆ. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಅವರಿಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಬಯಸ್ತೇನೆ. ಹಾಗೇನೆ ನಮ್ಮ ಕಣ್ಣಿನ ಕೆಆರ್ ಆಸ್ಪತ್ರೆಯ ಅವರಿಗೆ ದಯವಿಟ್ಟು ಸ್ವೀಕರಿಸಬೇಕು. ಹಾಗೇನೆ ನಮ್ಮ ಆಸ್ಪತ್ರೆ ಡಾಕ್ಟರ್ ಚೇತನ್ ಕುಮಾರ್ ಸರ್ ಅವರು ಕೂಡ ಇವತ್ತು ಆಗಮಿಸಿದ್ದಾರೆ. ಅವರು ಈ ನಮ್ಮ 199 ಕ್ಯಾಂಪ್ಗಳನ್ನ ನಡೆಸಲು ಮಾರ್ಗದರ್ಶಕರಾಗಿ ಬಹಳ ಅತ್ಯುತ್ತಮವಾದ ಅದ್ಭುತವಾದ ಸೇವೆಯನ್ನ ಅವರು ಇಲ್ಲಿಯವರೆಗೂ ಬಂದಿದ್ದಾರೆ. ಅವರ ಕೈ ಗುಣ ಬಹಳ ಚೆನ್ನಾಗಿದೆ. ಸಾವಿರಾರು ಆಪರೇಷನ್ಗಳನ್ನ ಅವರು ಕ್ಯಾಟ್ರಾಕ್ಟ್ ಆಪರೇಷನ್ಗಳನ್ನ ಮಾಡಿ ಕ್ಯಾಟ್ರಾಕ್ಟ್ ಲೆನ್ಸ್ ಅನ್ನ ಅಳವಡಿಸಿದ್ದಾರೆ. ಅದು ಬಹಳ ಯಶಸ್ವಿಯಾಗಿ ನಡೆದಿದೆ ಅಂದ್ರೆ ಅದು ಡಾಕ್ಟರ್ ಚೇತನ್ ಕುಮಾರ್ ಸರ್ ಅವರು. ಅವರ ನೇತೃತ್ವದಲ್ಲಿ ನಾವು ಈ ಒಂದು ಕ್ಯಾಂಪ್ಗಳನ್ನ ನಿರಂತರವಾಗಿ ತಿಂಗಳಿಗೆ 2 ಅಥವಾ 3 ಮತ್ತೆ ಅದೇ ತರ ನಮ್ಮ ಆರ್ಎಂ ಡಾಕ್ಟರ್ ನ್ಯಾಸ್ ಪಾಷಾ ಸರ್ ಅವರು ಕೂಡ ಇದಕ್ಕೆ ಮಾರ್ಗದರ್ಶನರಾಗಿ ನಮ್ಮ ಬೆನ್ನೆಲುಬಾಗಿ ಅವರು ಸಹ ಬಹಳ ಸಹಕಾರದೊಂದಿಗೆ ಇವತ್ತು ಈ ಕ್ಯಾಂಪ್ಗಳನ್ನ ನಡೆಸಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾನು ನಮ್ಮ ಯೂನಿಟಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಜಾಮಿಯಾ ಟಿಪ್ಪು ಪಬ್ಲಿಕ್ ಶಾಲೆ ವತಿಯಿಂದ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮತ್ತು ಇವತ್ತು ಈ ಶಾಲೆ ಮತ್ತು ಇವತ್ತಿನ ಕ್ಯಾಂಪ್ ಅನ್ನು ನಮಗೆ ನಡೆಸಲು ಸಂಪೂರ್ಣ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸೈಯದ್ ಯೂನುಸ್ ಸಾಹೇಬ್ರವರು ಕಾರ್ಯದರ್ಶಿಗಳು ಈ ಸಂಸ್ಥೆಯ, ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೇನೆ ನಮ್ಮ ಧರ್ಮಗುರುಗಳಾದಂತಹ ಜನಾಬ್ ಸೈಯದ್ ಸಜ್ಜಾದ್ ಹುಸೇನ್ ಸಾಹಬ್ ದಾಮದ್ ಬರ್ಕಾತ್ ಕೂಡ ನಮ್ಮೊಂದಿಗೆ ಇದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಅವರು ನಮ್ಮೊಂದಿಗೆ ಇರುವಂತಹದ್ದು ನಮಗೆ ಬಹಳ ಸಂತೋಷದ ವಿಷಯ. ಅವರ ಆಶೀರ್ವಾದಗಳು. ಮತ್ತೆ ಹಾಗೇನೆ ನಮ್ಮ ಈ ಒಂದು ಕ್ಯಾಂಪಿನ ಏನು ಯೂನಿಟ್ ಇದೆ, ಇವತ್ತು ಇದನ್ನ ಮುಂಚೂಣಿಯಾಗಿ ತಮ್ಮ ಮುಖ್ಯಸ್ಥದಲ್ಲಿ ನಡೆಸಿಕೊಡುವಂತಹವರು ನಮ್ಮ
ಜಿಲ್ಲಾ ಶಿಕ್ಷಣ ಹಾಗೂ ಆರೋಗ್ಯ ಅಧಿಕಾರಿಗಳಾದಂತಹ ದಕ್ಷಿಣಮೂರ್ತಿ ಸರ್ ಅವರಿಗೆ ಕೂಡ ನಾವು ಸ್ವಾಗತವನ್ನು ಬಯಸಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮತ್ತು ಅತ್ಯಂತ ಹಿರಿಯ ನಮ್ಮ ಕಣ್ಣಿನ ಹಿರಿಯ ಅಧಿಕಾರಿಗಳಾದಂತಹ ಮಂಜುನಾಥ್ ಸರ್ ಅವರು ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾವು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಹಾಗೇನೆ ಶ್ರೀನಿವಾಸ್ ಮಲ್ಟಿ ಸ್ಪೆಷಾಲಿಸ್ಟ್ ಹಾಸ್ಪಿಟಲಿನ ಜನಾಬ್ ನದೀಮ್ ಅಹಮದ್ ಶೇಖ್ ಅವರು ಮತ್ತೆ ಡಾಕ್ಟರ್ ಫರ್ಹಾನ್ ಅವರು ಮತ್ತೆ ಡಾಕ್ಟರ್ ಪೃಥ್ವಿಕಾ ಅವರಿಗೂ ಕೂಡ ಮತ್ತೆ ಡಾಕ್ಟರ್ ನಮ್ಮ PG ಅವರಲ್ಲಿ ಲಕ್ಷ್ಮಿದ್ದಾರೆ KR ಆಸ್ಪತ್ರೆಯಿಂದ ಡಾಕ್ಟರ್ ರಿತಿಕಾ ಅವರಿಗೂ ಕೂಡ ನಾವು ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮತ್ತೆ ನಾವು ಮುಂದಕ್ಕೂ ಸಹ ಸಂಪೂರ್ಣವಾಗಿ ಅವರ ಮಾರ್ಗದರ್ಶನ ಇರಲಿ ಅಂತ ನಾನು ಹಾರೈಸ್ತಾ ಒಂದೆರಡು ಮಾತಾಡಬೇಕು ಅಂತ ನಾನು ಡಾಕ್ಟರ್ ಚೇತನ್ ಕುಮಾರ್ ಸರ್ ಅವರಿಗೆ इस यूनिटी चैरिटेबल ट्रस्ट हो या हमारे यूनुस भाई का ट्रस्ट हो, टीपू पब्लिक स्कूल हो, जितने भी लोग यहाँ पे इस कैंप को मुनक्किद किए हैं, मैं दुआ गो हूँ अल्लाह इन सब की काविशों को अल्लाह कबूल करे और ज्यादा जियाद है और इन्हें दुनिया और आखिरत दोनों में इसकी भलाई अता फरमाए. जज़ाकल्लाह. ಡಾಕ್ಟರ್ ಚೇತನ್ ಕುಮಾರ್ ಸರ್. ಎಲ್ಲರಿಗೂ ನಮಸ್ಕಾರ. ಯುನಿಟಿ ಚಾರಿಟೇಬಲ್ ಟ್ರಸ್ಟ್, ಸಹಾರಾ ಇಸ್ಲಾಮಿಯಾ ಟ್ರಸ್ಟ್ ಹಾಗೂ DMOU ಜಿಲ್ಲಾ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ, KR ಹಾಸ್ಪಿಟಲ್ ಎಲ್ಲ ವತಿಯಿಂದ ಇದುವರೆಗೂ 199 ಕ್ಯಾಂಪ್ಗಳನ್ನ ನಾವು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಅದರ ಅಧ್ಯಕ್ಷರಾದಂಥ ನೂರ್ ಮರ್ಚೆಂಟ್ ಸರ್, ಫಯಾಜ್ ಸರ್, ಸೈಯದ್ ಯೂನಸ್ ಅವರು, ಜುಲ್ಫಿಕುರ್ ಅಹಮದ್, ಶೌಕತ್ ಅಲಿ ಅವರು ಸತತವಾಗಿ ಪರಿಶ್ರಮ ಮಾಡ್ತಿದ್ದಾರೆ. ಈವನ್ ನಾವು ಕೋವಿಡ್ ಟೈಮಲ್ಲಿ ಕೂಡ ಕ್ಯಾಂಪ್ಸ್ ಮಾಡಿ ಸಾವಿರಾರು ಜನಕ್ಕೆ ನಾವು ಶಸ್ತ್ರಚಿಕಿತ್ಸೆ ಮಾಡಿದ್ದೀವಿ, ಲಕ್ಷಾಂತರ ಜನಕ್ಕೆ ತಪಾಸಣೆ ಮಾಡಿದ್ದೀವಿ. ಎಲ್ಲರಿಗೂ ಉಚಿತವಾಗಿ KR ಹಾಸ್ಪಿಟಲ್ ಮಾಡಿದ್ದೀವಿ. ಸೊ ಇದೇನಿದೆ ಇದೊಂದು ಸಂಘಟನೆ ಆಯ್ತಾ. ಚಾರಿಟೇಬಲ್ ಟ್ರಸ್ಟ್ ಅನ್ನೋದೊಂದು ಸಂಘಟನೆ. ಯಾರ್ಯಾರು ನೀವು ಬಡವರು ಇದ್ದೀರಾ, ನಿಮ್ಗೆ ದೊಡ್ಡ ಆಸ್ಪತ್ರೆಗೆ ಅಥವಾ ಇನ್ನೆಲ್ಲೋ ಹೋಗಕ್ಕಾಗಲ್ಲ ಅಂತರ ನಾವೇ ನಿಮ್ಮ ಜಾಗದಲ್ಲಿ ಬಂದು ನಿಮ್ಗೆ ಯಾರ್ಯಾರು ನೋಡ್ಬೇಕು, ತಾತನೋ ಅಜ್ಜಿನೋ ಅಥವಾ ಮಕ್ಕಳು, ಅವ್ರಿಗೇನು ಕಣ್ಣು ಪೊರೆ ಇದೆ, ಗ್ಲೋಕೋಮಾ ಇದೆ, ಕೆಟ್ರಾಕ್ಟ್ ಇದೆ, ದುರ್ಮಾಂಸ ಇದೆ, ನೀರು ಸೋರೋದಿದೆ, ಆ ಥರದ್ದೆಲ್ಲನೂ ಕೂಡ ಇಲ್ಲಿಂದಾನೇ ಕರ್ಕೊಂಡೋಗಿ ಆಪರೇಷನ್ ಮಾಡಿ ವಾಪಸ್ ಕರ್ಕೊಂಬರೋ ಅಂತ ಕೆಲಸನ ಈ ಯುನಿಟಿ ಚಾರಿಟೇಬಲ್ ಟ್ರಸ್ಟ್ ಅವರು ಮಾಡ್ತಾ ಇದ್ದಾರೆ. ಸೊ ದೇವರು ಎಲ್ಲ ಅವ್ರಿಗೆ ಇನ್ನೂ ಕೂಡ ಶಕ್ತಿ ಕೊಡ್ಲಿ, ಇದೇ ತರ ಇನ್ನೂ ಸಾವಿರಾರು ಕ್ಯಾಂಪ್ಗಳನ್ನು ಮಾಡ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು 199 ಇದೆ, ನೆಕ್ಸ್ಟ್ 200ನೇ ಕ್ಯಾಂಪ್ ಆಗುತ್ತೆ. ಸೊ ಅದನ್ನು ಕೂಡ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಇದ್ರದ್ದು ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಭಾಗವಹಿಸಿ ನಿಮ್ಮ ತಾತ ಅಜ್ಜಿ ಯಾರ್ಯಾರಿದ್ದಾರೆ ಅವ್ರು ಬಡವರು ಇರ್ಲಿ, ನಮ್ಮ ಹತ್ರ ಬನ್ನಿ. ನಿಮ್ ಕೈಲಿ ಆಧಾರ್ ಕಾರ್ಡ್ ಇಲ್ಲ ಏನಿಲ್ಲ, ಎಲ್ಲ ನಮ್ಮ ಹತ್ರ ಬನ್ನಿ. ನಾವು ನಿಮ್ಗೆ ನಿಮ್ ಮನೆ ಬಾಗಿಲಿಗೆ ಬಂದು ನಾವು ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳೋ ರೀತಿ ಮಾಡ್ಕೊಡ್ತೀವಿ. ಆಧಾರ್ ಕಾರ್ಡ್ ಇಲ್ಲದೆ ಇದ್ರು ಬನ್ನಿ, ಮಾಡ್ಕೊಡ್ತೀವಿ. ಸೊ ನನ್ ಜೊತೆ ನಮ್ಮ ಆರ್ಎಂಎ ಸರ್, ನಮ್ಮ ಅಣ್ಣ ಆಗ್ಬೇಕು, ಆಲ್ಮೋಸ್ಟ್ 25 ವರ್ಷದಿಂದ ಜೊತೆಲೇ ಓದಿರೋದು, ಅವರು ಕೂಡ ಬಂದಿದ್ದಾರೆ. ಇದಕ್ಕೆ ನಮ್ಗೆ ಪ್ರೋತ್ಸಾಹ, ಉತ್ಸಾಹ ಎಲ್ಲನೂ ಕೂಡ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಇದ್ರಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಸರ್ಗೆ. ಮತ್ತೆ ಸರ್ ನಿಮ್ ಸೈಯದ್ ಅವರೆಲ್ಲ ಇದ್ದಾರೆ, ಅವರು ಮೌಲ್ವಿ ಸರ್ ಇದ್ದಾರೆ, ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರಿ ಯಶಸ್ವಿಯಾಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. कौन से दिन है सर?
नहीं है गाने नहीं ये सुनोत क्या हमें इधर चला करके अच्छे सीनियर ಹೇಳಲೇಬೇಕು ಸರ್ ಸಾಮನೆ Health and Education Officer. ಏನಪ್ಪ ಹಾ ಆಯ್ತು ಕಣ್ಣಲ್ಲಿ ನೀರ್ ಬರುತ್ತಾ ಆಯ್ತು ಕನ್ನಡಕ ಎಲ್ಲ ಟೆಸ್ಟ್ ಮಾಡಿ ಉಚಿತವಾಗಿ ಕನ್ನಡಕ ಕೊಡ್ತೀವಿ ಏನಂದ್ರೆ ನೀವೆಲ್ಲ ಮಕ್ಕಳು ಮನೇಲಿ ಬೆಳಿಗ್ಗೆ ಅದಾದ್ಮೇಲೆ ಯಾರು ಕೂಡ ಮೊಬೈಲ್ ನ ತುಂಬಾ ಹತ್ರದಲ್ಲಿ ಹಿಂಗ್ ನೋಡಬಾರ್ದು ಸ್ವಲ್ಪ ಇಷ್ಟು ದೂರ ಇಟ್ಕೋಬೇಕು ಒಂದ್ ಸ್ಕೇಲ್ ಇರುತ್ತೆ ನೋಡಿ ಒಂದ್ ಸ್ಕೇಲ್ 15 ಸೆಂಟಿಮೀಟರ್ ಅಷ್ಟು ದೂರ ಇಟ್ಕೋಬೇಕು ಪದೇ ಪದೇ ಕಣ್ಣನ್ನ ಸ್ವಲ್ಪ ಬ್ಲಿಂಕ್ ಮಾಡಬೇಕು ಗೊತ್ತಾಯ್ತಾ ತುಂಬಾ ಹೊತ್ತು ಹಿಂಗ್ ನೋಡಬಾರ್ದು 20 ನಿಮಿಷಕ್ಕಿಂತ ಜಾಸ್ತಿ ನೋಡಬಾರ್ದು ಮಧ್ಯದಲ್ಲಿ ನಿಮಗೆ ಸುಸ್ತಾದ್ರೆ ನೀರ್ ಕುಡೀರಿ ಹೊರಗಡೆ ಕಿಟಕಿಲಿ ಹಿಂಗ್ ನೋಡ್ಬಿಟ್ಟು ಬಂದು ವಾಪಸ್ ಕುಳಿತ್ಕೊಂಡು ಮತ್ತೆ ಓದ್ಬೇಕು ಆಯ್ತಾ ಯಾವುದೇ ಕಾರಣಕ್ಕೂ ಕಣ್ಣಲ್ಲಿ ಏನೋ ಉಜ್ಜಬಾರ್ದು ಕಣ್ಣಲ್ಲಿ ಏನೇ ನೀರ್ ಬಂದ್ರು ಕೈ ಸೋಪಾಗಿ ತೊಳ್ಕೊಂಡು ಮುಖ ತೊಳ್ಕೊಬೇಕು ಗೊತ್ತಾಯ್ತಾ ಆಯ್ತಾ ಏನೇ ಇದ್ರು ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಕೋಬೇಕು ಒಳ್ಳೆ ಪೌಷ್ಟಿಕ ಆಹಾರ ಎಲ್ಲ ತಿನ್ಬೇಕು ಕಣ್ಣೊಂದು ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲ ಹಳದಿ ಕಲರ್ ಕೆಂಪು ಕಲರ್ ಯಾವ ಹಣ್ಣಿರುತ್ತೆ ಕ್ಯಾರೆಟ್ ಪಪ್ಪಾಯ ಪರಂಗಿ ಎಲ್ಲ ತಿನ್ಬೇಕಾಗುತ್ತೆ ಆಯ್ತಾ ಮೊಟ್ಟೆ ಮಿಲ್ಕ್ ಎಲ್ಲ ಒಳ್ಳೆ ಪ್ರೋಟೀನ್ಸ್ ಎಲ್ಲ ಇರುತ್ತೆ ಎಲ್ಲ ಚೆನ್ನಾಗಿ ತಿನ್ಬೇಕಾಗುತ್ತೆ ನುಗ್ಗೆ ಸೊಪ್ಪು ಬಸಳೆ ಸೊಪ್ಪು ಅದೆಲ್ಲ ತಿನ್ಬೇಕಾಗುತ್ತೆ ಮತ್ತೆ ಮೀಟಲ್ಲೂ ಎಲ್ಲ ಇರುತ್ತೆ ಮಾಂಸದಲ್ಲೂ ಮೀನು ಎಲ್ಲದರಲ್ಲೂ ಇರುತ್ತೆ ವಿಟಮಿನ್ ಎ ಬ್ರೊಕೋಲಿ ಅಂತ ಎಲ್ಲ ಬರುತ್ತೆ ಅದೆಲ್ಲ ತಿನ್ಬೇಕು ಬ್ರೊಕೋಲಿ ಮತ್ತೆ ಪನ್ನೀರ್ ಎಲ್ಲ ಚೆನ್ನಾಗಿ ವಿಟಮಿನ್ ಎ ಎಲ್ಲ ಇರುತ್ತೆ ಅದೆಲ್ಲ ತಿನ್ಬೇಕು ಯಾವುದೇ ಕಾರಣಕ್ಕೂ ಕಣ್ಣು ನುಜ್ಜಬಾರ್ದು ಸ್ಕೂಲಲ್ಲಿ ಆಟ ಎಲ್ಲ ಆಡಿದ್ರೆ ಮನೆಗೆ ಬಂದ ತಕ್ಷಣ ಫಸ್ಟ್ ಕೈ ಸೋಪಾಗಿ ತೊಳ್ಕೊಂಡು ಆಮೇಲೆ ಮುಖ ತೊಳ್ಕೋಬೇಕು ಆಯ್ತಾ ರಾತ್ರಿ ಮಲಗಕ್ಕಿಂತ ಮುಂಚೆ ಕತ್ಲಲ್ಲಿ ಯಾರು ಮೊಬೈಲ್ ನೋಡ್ಬಾರ್ದು ಕತ್ಲಲ್ಲಿ ನೋಡಿದ್ರೆ ಎಲ್ಲ ಗ್ಲೋಕೋಮಾ ಬರುತ್ತೆ ಆಯ್ತಾ ಕತ್ಲಲ್ಲಿ ಮೊಬೈಲ್ ನೋಡ್ಬಾರ್ದು ಕತ್ಲಲ್ಲಿ ಆಯ್ತಾ ಅಂಧೇರೆ ಮೇ ಮೈ ದೇಖ್ನಾ ಆ ಬ್ರೈಟ್ನೆಸ್ ಜಾಸ್ತಿ ಇಟ್ಕೋಬಾರ್ದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಬುಕ್ಸ್ ಓದಿ ಮೊಬೈಲ್ ಓದ್ಬೇಡಿ ಬುಕ್ ಓದಿ ಆರಾಮಾಗಿ ಕಣ್ ತುಂಬ ನಿದ್ದೆ ಮಾಡಿ ಆಯ್ತಾ ಏನೇ ಇದ್ರು ನಮ್ ಡಾಕ್ಟರ್ ಹತ್ರ ಬಂದು ತೋರಿಸಿ ಎಲ್ಲರಿಗೂ ಕನ್ನಡಕ ಮಾಡ್ಕೊಡಿ ಇದನ್ನೇ ಮಾಡ್ಕೊಡ್ತೇನೆ ದುರ್ಮಾಂಸದಿಂದ ಕೆಟ್ಟಾಗ್ತದೆ ಎರಡು ಕಣ್ಣಲ್ಲೂ ಪರವಾಗಿಲ್ಲ ನೀವು ಯಾವ್ದು ಹೇಳ್ತೀರೋ ಅದು ಮಾಡ್ಕೊಡ್ತೀವಿ अस्सलाम वालेकुम अल्हम्दुलिल्लाह बहुत अच्छा काम हो रहा है तो हम भी इनके साथ जुड़ गए कि वी विल डू सम मेडिकल चेकअप्स आल्सो अलोंग विथ आई चेकअप के साथ वी विल कंसंट्रेट ऑन हेल्थ चेकअप आल्सो तो हमारे तरफ से अल्हम्दुलिल्लाह एमबीबीएस डॉक्टर्स और हमारी नर्सिंग स्टाफ और जो दूसरे हैं दे आर सपोर्टिंग अस एंड दे आर गिविंग व्हाट आर द बेस्ट थिंग्स शुगर बीपी और दूसरे टेस्ट जो है अल्हम्दुलिल्लाह फ्री से हो रहे हैं शुक्रिया।
अस्सलाम वालेकुम रहमतुल्लाह ताला बरकातुहू। किसी कहने वाले ने कहा है, करो मेहरबानी तुम अहले ज़मीं पर, करो मेहरबानी तुम अहले ज़मीं पर, खुदा मेहरबान होगा अर्श बरी पर। हमारा ये टीपू पब्लिक स्कूल, जिसके सिक्योरिटी सैयद यूनुस साहब और सदर अलहाज मंसूर से साहब और बहुत सारे मेंबरान हमारे हैं, इनकी हमेशा एक कोशिश रही है कि कौम की और इंसानों की खिदमत की जाए। ये जज्बा इनका हमेशा रहा। इसी बुनियाद पर यहाँ टीपू पब्लिक स्कूल कायम किया गया है, जहाँ पर बहुत कम फीस में तलबा को तालीम दी जा रही, स्टूडेंट्स को तालीम दी जा रही है। ये इन कमेटी वालों का जज्बा था और इसी जज्बे के तहत यहाँ पर आई कैंप और हेल्थ कैंप लगवाया गया। यूनिटी चैरिटेबल ट्रस्ट के ताउन से अल्हम्दुलिल्लाह यूनिटी चैरिटेबल ट्रस्ट भी बहुत फ़ाल काम कर रही है। भी मैंने गुफ्तगू की है, 199 इनका ये नंबर है कैंप का। इंशाल्लाह डबल सेंचुरी इनकी लगने वाली है आइंदा जो होगा। तो ये लोग बहुत अच्छा हेल्प कर रहे हैं। हमारे सैयद यूनुस साहब का हमेशा ये लोगों से दर्द पना बहुत ज्यादा है, लोगों की खिदमत करना ये जज्बा बहुत शानदार है। इसी जज्बे के तहत इन दोनों ने आपस में तालमेल किया है और ये बेहतरीन प्रोग्राम, आज बहुत सारे गुरबा यहाँ पर आए हैं और एक भीड़ लगी हुई है माशाअल्लाह लोगों के इलाज कराने के लिए। ये बहुत अच्छा काम कर रहा। मैं दिल के अथाह गहराइयों से सैयद यूनुस साहब, सिक्योरिटी जामिया टीपू और दूसरे तमाम अराकीन को मुबारकबादी पेश कर रहा हूँ और यूनिटी चैरिटेबल के जुमला ट्रस्टियान को भी दिली मुबारकबादी पेश कर रहा हूँ। कौम की खिदमत करते जाएं, इंशाअल्लाह अल्लाह इनका सिला और बदला दुनिया में भी अता फरमाएगा, आखिरत में भी अता फरमाएगा।